ಶಶಿಕುಮಾರ್ ಅವರು ಒಂದು ಕಾಲದಲ್ಲಿ ತುಂಬಾ ಬೇಡಿಕೆಯಲ್ಲಿದ್ದಂತ ನಟ. ಅದು ಎಷ್ಟರ ಮಟ್ಟಕ್ಕೆ ಅಂದ್ರೆ ಒಂದು ವರ್ಷದಲ್ಲೇ ಅವರ 7-8 ಸಿನಿಮಾಗಳು ರಿಲೀಸ್ ಆಗ್ತಿದ್ವು. ಅಷ್ಟು ಉತ್ತುಂಗದಲ್ಲಿದ್ದಂತ ಶಶಿಕುಮಾರ್ ಅವ್ರಿಗೆ ದಿಢೀರನೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ನಲ್ಲಿ ಶಶಿಕುಮಾರ್ ಅವರ ಮುಖಕ್ಕೆ ತುಂಬಾ ಪೆಟ್ಟಾಗುತ್ತೆ. ಅದರ ನಂತರ ಶಶಿಕುಮಾರ್ ಅವರ ಬದುಕೆ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ಅಷ್ಟಕ್ಕೂ ಶಶಿಕುಮಾರ್ ಅವ್ರಿಗೆ ಅವತ್ತು ಆಕ್ಸಿಡೆಂಟ್ ಹೇಗಾಯ್ತು? ಶಶಿಕುಮಾರ್ ಅವರು ಕಾರ್ನಲ್ಲಿ ಬರ್ಬೇಕಾದ್ರೆ ಅವರ ಮುಖಕ್ಕೆ ಲೈಟ್ ಅನ್ನ ಬಿಟ್ಟೋರ್ ಯಾರು? ಶಶಿಕುಮಾರ್ ಅವರ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗ್ತಿದ್ದನ್ನ ಕಂಡು ಚಿತ್ರರಂಗದ ಕೆಲ ಹೀರೋಗಳೇ ಹೊಟ್ಟೆ ಕಿಚ್ಚಿನಿಂದ ಅವ್ರಿಗೆ ಆಕ್ಸಿಡೆಂಟ್ ಮಾಡಿಸಿದ್ರ ಅನ್ನೋಂತ ಶಶಿಕುಮಾರ್ ಅವರ ದುರಂತ ಕಥೆಯನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಶಶಿಕುಮಾರ್ ಅವರು ಹುಟ್ಟಿದ್ದು ನಮ್ಮ ಬೆಂಗಳೂರಿನಲ್ಲೇ. ಅವರ ಪೂರ್ತಿ ಹೆಸರು ಶಶಿಕುಮಾರ್ ನಾಯಕ್. ಇವರು ಮೊಟ್ಟ ಮೊದಲ ಬಾರಿಗೆ ಚಿರಂಜೀವಿ ಸುಧಾಕರ್ ಎಂಬ ಸಿನಿಮಾದಲ್ಲಿ ವಿಲನ್ ಆಗಿ ಪಾತ್ರ ಮಾಡ್ತಾರೆ. ಹೀಗೆ ಅನೇಕ ಸಿನಿಮಾಗಳಲ್ಲಿ ವಿಲನ್ ಪಾತ್ರಗಳನ್ನ ಮಾಡಿಕೊಂಡು ಹೀರೋ ಆಗಿ ಕೂಡ ಪಾತ್ರಗಳನ್ನ ಮಾಡ್ತಾ ಕನ್ನಡಿಗರ ಮನಸ್ಸನ್ನ ಗೆಲ್ತಾರೆ. ಕೇವಲ 7-8 ವರ್ಷಗಳಲ್ಲಿ ಅವರ 75ರಿಂದ 80 ಸಿನಿಮಾಗಳು ರಿಲೀಸ್ ಆಗ್ತಿದ್ವು ಅಂದ್ರೆ ಆ ಕಾಲದಲ್ಲಿ ಶಶಿಕುಮಾರ್ ಅವರ ಹವಾ ಹೇಗಿತ್ತು ಅಂತ ನೀವೇ ಊಹೆ ಮಾಡಿ. ಅವರು ನಟಿಸಿದಂತ ಬಹಳಷ್ಟು ಸಿನಿಮಾಗಳು ಸೂಪರ್ ಹಿಟ್ ಆಗ್ತಿದ್ವು. ಅಷ್ಟೇ ಅಲ್ಲದೆ ಬಾಲಿವುಡ್ನ ಸಿನಿಮಾ ಇಂಡಸ್ಟ್ರಿಯವರು ಕೂಡ ಶಶಿಕುಮಾರ್ ಅವರ ಕಾಲ್ ಶೀಟ್ಗಾಗಿ ಕಾಯುತ್ತಿದ್ದಂತ ಕಾಲವದು. ಯಾಕಂದ್ರೆ ಶಶಿಕುಮಾರ್ ಅವರು ಕನ್ನಡದ ಚಂದದ ನಟನಾಗಿದ್ರು. ಅವರ ಡ್ಯಾನ್ಸ್ ಅನ್ನ ನೋಡೋದಕ್ಕೆ ಅಂತಾನೆ ಬಹಳಷ್ಟು ಜನ ಅಭಿಮಾನಿಗಳು ಥಿಯೇಟರ್ಗೆ ಹೋಗ್ತಿದ್ರು. ಹೀಗೆ ಯಾವಾಗಲೂ ಸಿನಿಮಾ ಶೂಟಿಂಗ್ ಗಳಲ್ಲೇ ಬ್ಯುಸಿಯಾಗಿರ್ತಿದ್ದಂತ ಶಶಿಕುಮಾರ್ ಅವ್ರಿಗೆ ಅದೊಂದು ಕೆಟ್ಟ ಸಮಯ ಹತ್ತಿರವಾಗಿತ್ತು. ಬಾರೋ ನನ್ನ ಮುದ್ದಿನ ಕೃಷ್ಣ ಎಂಬ ಸಿನಿಮಾದ ಶೂಟಿಂಗ್ ಮುಕ್ಕಾಲು ಭಾಗ ಮುಗ್ದೇ ಹೋಗಿತ್ತು. ಶಶಿಕುಮಾರ್ ಅವರು ಎಂದಿನಂತೆ ಶೂಟಿಂಗ್ ಅನ್ನ ಮುಗಿಸ್ಕೊಂಡು ತಮ್ಮ ಮಾರುತಿ ಕಾರ್ನಲ್ಲಿ ಮನೆಗೆ ಹೊರಟಿದ್ರು. ರಾತ್ರಿ 9 ಗಂಟೆ ಸಮಯವಾಗಿತ್ತು. ಅದೇ ಸಮಯಕ್ಕೆ ಮನೆಯಿಂದ ಶಶಿಕುಮಾರ್ ಅವರ ಮಗಳು ಐಶ್ವರ್ಯ ಫೋನ್ ಮಾಡಿ ತಿನ್ನೋಕೆ ಐಸ್ ಕ್ರೀಮ್ ಮತ್ತೆ ಕೇಕನ್ನ ತಗೊಂಬರೋಕೆ ಹೇಳ್ತಾರೆ. ಆಗ ಶಶಿಕುಮಾರ್ ಅವರು ತಮ್ಮ ಕಾರನ್ನ ಬೆಂಗಳೂರಿನ ಶಿವಾನಂದ ಸರ್ಕಲ್ ಕಡೆಗೆ ತಿರುಗಿಸ್ತಾರೆ. ಅದು ಕೂಡ ಸ್ವಲ್ಪ ನಿಧಾನವಾಗಿ ಹೋಗ್ತಿರ್ತಾರೆ. ಆಗ ಎದುರುಗಡೆಯಿಂದ ಒಂದು ದೊಡ್ಡ ಬೆಳಕೊಂದು ಅವರ ಮುಖಕ್ಕೆ ಬೀಳುತ್ತೆ. ಆ ಬೆಳಕನ್ನ ಯಾರಾದ್ರೂ ಬೇಕಂತಲೇ ಬಿಡ್ತಿದಾರ ಅಂತ ನೋಡೋಕು ಏನು ಕಾಣ್ತಿರ್ಲಿಲ್ಲ. ಬಹುಶಃ ಎದುರುಗಡೆ ಯಾವುದೋ ಒಂದು ಗಾಡಿ ಬರ್ತಿರ್ಬೋದು ಅಂತ ತಿಳ್ಕೊಂಡು ಶಶಿಕುಮಾರ್ ಅವರು ಸ್ಟೇರಿಂಗ್ ಅನ್ನ ಬಲಕ್ಕೆ ತಿರುಗಿಸ್ತಾರೆ ಅಷ್ಟೇ. ಅದ್ಯಾವ ಗಾಡಿ ಬಂದು ಗುದ್ದಿತ್ತೋ ಗೊತ್ತಿಲ್ಲ. ಅವರ ಕಾರು ಸಂಪೂರ್ಣವಾಗಿ ನುಜ್ಜು ಗುಜ್ಜಾಗಿತ್ತು. ಆ ಗಾಡಿ ಬಂದು ಗುದ್ದಿದ್ದ ರಭಸಕ್ಕೆ ಅವರ ಕಾರ್ನ ಸ್ಟೇರಿಂಗ್ ಬಂದು ಶಶಿಕುಮಾರ್ ಅವರ ಮುಖಕ್ಕೆ ಜೋರಾಗಿ ಹೊಡೆದಿತ್ತು. ಇದರಿಂದ ಅವರ ಮುಖವೆಲ್ಲ ರಕ್ತವಾಗಿತ್ತು. ಅದರಲ್ಲೂ ಅವರ ಹಣೆ ಮತ್ತು ಮೂಗಿನ ಭಾಗಕ್ಕೆ ತುಂಬಾ ಏಟಾಗಿತ್ತು. ಅವರ 2 ಕಣ್ಣುಗಳು ಮುಕ್ಕಾಲು ಭಾಗ ಹೊರಬಂದಿದ್ವು. ಇಷ್ಟು ಭಯಂಕರವಾಗಿ ಅವರ ಮುಖಕ್ಕೆ ಪೆಟ್ಟಾಗಿದ್ರಿಂದ ಶಶಿಕುಮಾರ್ ಅವರು ನೋವನ್ನ ತಡೆಯಲಾಗದೆ ಮೂರ್ಛೆ ಹೋಗ್ತಾರೆ. ಆಗ ಅಲ್ಲೇ ಇದ್ದಂತ ಅಕ್ಕಪಕ್ಕದ ಆಟೋ ಡ್ರೈವರ್ಗಳು ಶಶಿಕುಮಾರ್ ಅವರನ್ನ ಆಸ್ಪತ್ರೆಗೆ ತಗೊಂಡೋಗ್ತಾರೆ. ಆಸ್ಪತ್ರೆಯಲ್ಲಿ ಸುಮಾರು 8 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ. ಕೊನೆಗೂ ಸಾವು ಬದುಕಿನ ನಡುವೆ ಹೋರಾಡಿ ಶಶಿಕುಮಾರ್ ಅವರು ಬದುಕುಳಿತಾರೆ. ಆದ್ರೆ ಅವರ ಮುಖ ಮಾತ್ರ ಮೊದಲಿನ ತರ ಇರಲಿಲ್ಲ. ಅವರ ಮುಖದಲ್ಲಿ ರೂಪುರೇಖೆಗಳು ತುಂಬಾನೇ ಬದಲಾಗಿತ್ತು. ಹಾಗೆ ಶಶಿಕುಮಾರ್ ಅವ್ರಿಗೆ ಅಪಘಾತವಾಗಿದ್ರಿಂದ ಅವರು ಸಂಪೂರ್ಣವಾಗಿ ಬರಿಗೈಯಾಗಿದ್ರು. ಅವರ ಹತ್ತಿರ ಹಣ ಇರಲಿಲ್ಲ. ಅದೇ ಸಮಯದಲ್ಲಿ ಶಶಿಕುಮಾರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ರಿಂದ ಅವರ ಕೈಯಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗಲ್ವಂತೆ, ಅವ್ರಿಗೆ ಇನ್ ಮುಂದೆ ನಟನೆ ಮಾಡೋಕ್ಕಾಗಲ್ವಂತೆ ಅನ್ನುವಂತ ಸುಳ್ಳು ಸುದ್ದಿಗಳು ಕೂಡ ಹಬ್ಬಿತ್ತು. ಇಂಥ ಸುಳ್ಳು ಸುದ್ದಿಗಳಿಂದ ಶಶಿಕುಮಾರ್ ಅವ್ರಿಗೆ ಸಿನಿಮಾ ಅವಕಾಶಗಳು ಬರೋದು ಸಂಪೂರ್ಣವಾಗಿ ನಿಂತೇ ಹೋಯ್ತು. ಇದರಿಂದ ಅವರ ಬದುಕನ್ನ ನಡೆಸೋಕು ತುಂಬಾ ಕಷ್ಟವಾಯ್ತು. ಆಗ ಕೇವಲ 10,000ಕ್ಕೋಸ್ಕರ ಸ್ನೇಹಿತರ ಹತ್ತಿರ ಕೈ ಚಾಚ್ತಾರೆ. 10,000 ದುಡ್ಡಿದ್ರೆ ಕೊಡಿ ಅಂತ ಸ್ನೇಹಿತರಿಗೆ ಕಾಲ್ ಮಾಡಿದ್ರೆ ಮೊದಲನೇ ಸಲ ಕಾಲ್ ಪಿಕ್ ಮಾಡ್ತಿದ್ದಂಥ ಸ್ನೇಹಿತರು 2ನೇ ಸರಿ ಮಾಡಿದ್ರೆ ಕಾಲೇ ಪಿಕ್ ಮಾಡ್ತಿರ್ಲಿಲ್ಲ. ಫೋನ್ ಪಿಕ್ ಮಾಡಿದ್ರೆ ಎಲ್ಲಿ ಶಶಿಕುಮಾರ್ ಅವರು ದುಡ್ಡು ಕೇಳ್ತಾರೋ ಅಂತ ಅವರ ಸ್ನೇಹಿತರು ಫೋನೇ ಎತ್ತುತ್ತಿರ್ಲಿಲ್ಲ. ಶಶಿಕುಮಾರ್ ಅವರು ಕೈ ತುಂಬಾ ಹಣ ಸಂಪಾದಿಸ್ಬೇಕಾದ್ರೆ, ಸುಖದಲ್ಲಿರ್ಬೇಕಾದ್ರೆ ಜೊತೆಯಲ್ಲಿದ್ದು ಎಂಜಾಯ್ ಮಾಡಿದಂಥ ಸ್ನೇಹಿತರು ಕಷ್ಟ ಅಂದಾಗ ದೂರವಾದ್ರು. ಒಂದು ಕಡೆ ಸಿನಿಮಾ ಅವಕಾಶಗಳು ಸಂಪೂರ್ಣವಾಗಿ ನಿಂತೇ ಹೋಯ್ತು. ಮತ್ತೊಂದು ಕಡೆ ಕೈಯಲ್ಲಿ ಹಣ ಇಲ್ಲ. ನಂಬಿದ್ದ ಚಿತ್ರರಂಗವೇ ಮೂಕವಾಯ್ತು. ಸ್ನೇಹಿತರು ಸಹಾಯಕ್ಕೆ ಬರಲಿಲ್ಲ. ಬಾಡಿಗೆ ಮನೆಯಲ್ಲಿ ವಾಸ, 2 ಮಕ್ಕಳು, ಇದೆಲ್ಲವೂ ಮಾನಸಿಕವಾಗಿ ಶಶಿಕುಮಾರ್ ಅವರನ್ನ ಕಾಡೋಕೆ ಶುರುವಾಯಿತು. ಯಾವಾಗಲೂ ಸಿನಿಮಾಗಳಲ್ಲೇ ಬ್ಯುಸಿಯಾಗಿರ್ತಿದ್ದಂಥ ನಟ ದಿಢೀರನೆ ಸಿನಿಮಾ ಅವಕಾಶಗಳೇ ಇಲ್ಲದೆ ಕೈ ಕಟ್ಟಿ ಕೂರೋ ಹಾಗಾಯ್ತು. ಇನ್ನು ನನ್ನ ಜೀವನವೇ ಮುಗ್ದೋಯ್ತು ಅಂತ ಕತ್ತಲೆಯಲ್ಲೇ ಕೂರೋ ಹಾಗಾಯ್ತು.
ಇದರಿಂದ ಶಶಿಕುಮಾರ್ ಅವರು ಮಾನಸಿಕ ಖಿನ್ನತೆಗೆ ಒಳಪಟ್ಟು ಅವರ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಯಾವಾಗ್ಲೂ ಮನೆಯೊಳಗೆ ಇರ್ತಿದ್ರಂತೆ. ಅವರ ಮನೆಯಲ್ಲಿ ವರ್ಷಗಟ್ಟಲೆ ಕನ್ನಡಿಯನ್ನೇ ಇಟ್ಟಿರ್ಲಿಲ್ಲ. ಶಶಿಕುಮಾರ್ ಅವರು ಎಲ್ಲಿ ತಮ್ಮ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಂಡು ಅವರ ಮನಸ್ಥಿತಿ ಇನ್ನೂ ಹಾಳಾಗ್ಬೋದು ಅಂತ ಅವರ ಮನೆಯಲ್ಲಿ ಕನ್ನಡಿಯನ್ನೇ ಇಟ್ಟಿರ್ಲಿಲ್ಲ. ಇದಿಷ್ಟೇ ಅಲ್ಲದೆ ಆ ಸಮಯದಲ್ಲಿ ಅವರ ಮನೆಯಲ್ಲಿದ್ದಂತ ಶಶಿಕುಮಾರ್ ಅವರ ಎಲ್ಲಾ ಹಳೆಯ ಫೋಟೋಗಳನ್ನ ಹೊರಗಡೆ ಬಿಸಾಡಿದ್ರಂತೆ. ಅವರ ಹಳೆ ಫೋಟೋಗಳನ್ನ ನೋಡಿದಾಗ ತಮ್ಮ ಹಳೆ ಮುಖವನ್ನ ನೆನಪಿಸ್ಕೊಂಡು ಇನ್ನೂ ಕೊರಗ್ತಾರೆ ಅಂತ ಅವರ ಮನೆಯವರೇ ಶಶಿಕುಮಾರ್ ಅವರ ಹಳೆ ಫೋಟೋಸ್ಗಳನ್ನ ಬಿಸಾಡಿದ್ರಂತೆ. ಈ ರೀತಿ ಶಶಿಕುಮಾರ್ ಅವರು ನೋವನ್ನ ಅನುಭವಿಸ್ತಿರುವಂತ ಸಮಯದಲ್ಲಿ ತುಂಬಾ ಅಪರೂಪಕ್ಕೆ ಹಬ್ಬ ಎಂಬ ಸಿನಿಮಾದಲ್ಲಿ ಪಾತ್ರ ಮಾಡೋಕೆ ಅವಕಾಶ ಒಲಿದು ಬರುತ್ತೆ. ಮತ್ತೆ ಅವರು ಅನೇಕ ಸಿನಿಮಾಗಳಲ್ಲಿ ನಟಿಸ್ತಾ ಬರ್ತಾರೆ. ಆದ್ರೂ ಮುಂಚೆ ತರ ಹೀರೋ ಆಗಿ ಭದ್ರವಾಗಿ ನೆಲೆಯೋರೋಕೆ ಸಾಧ್ಯವಾಗ್ಲಿಲ್ಲ. ಹೀಗೆ ಶಶಿಕುಮಾರ್ ಅವರ ಬದುಕಿನಲ್ಲಿ ಬಿರುಗಾಳಿಯೇ ಬೀಸಿತ್ತು ಆ ಒಂದು ದುರ್ಘಟನೆ. ತನ್ನ ಸೌಂದರ್ಯದ ಮೂಲಕ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿ ಸ್ಟಾರ್ ಹೀರೋ ಆಗಿ ಮಿಂಚುತ್ತಿದ್ದಂತ ನಟ ದಿಢೀರನೆ ಅವನ ಅಂದವನ್ನೇ ಕಳ್ಕೊಂಡು ಸಿನಿಮಾ ಅವಕಾಶಗಳೇ ನಿಂತು ಹೋದಾಗ ಶಶಿಕುಮಾರ್ ಅವ್ರಿಗೆ ಹೇಗಾಗಿರ್ಬೋದು ಅಲ್ವಾ? ಅವತ್ತು ನಿಜವಾಗ್ಲೂ ಯಾರಾದ್ರೂ ಬೇಕಂತಲೇ ಆಕ್ಸಿಡೆಂಟ್ ಮಾಡಿಸಿದ್ರಾ ಅಥವಾ ಅದು ಆಕಸ್ಮಿಕವಾಗಿ ಆದಂತ ಅಪಘಾತನ ಅನ್ನೋದು ಇಂದಿಗೂ ಸಹ ಪ್ರಶ್ನೆಯಾಗಿ ಉಳಿದಿದೆ. ಇನ್ನೂ ಕೆಲವೊಂದಷ್ಟು ಜನ ಅವತ್ತು ಶಶಿಕುಮಾರ್ ಅವರು ಕಾರಲ್ಲಿ ಬರ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕುಡಿದಿದ್ರು, ಇದರಿಂದಾನೇ ಅವ್ರಿಗೆ ಕಾರು ಹಿಡಿದ ತಪ್ಪಿ ಅವತ್ತು ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಇದರಲ್ಲಿ ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದರ ಬಗ್ಗೆ ನಿಮ್ಗೇನು ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.